ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸೊ ನನಗೂ ತುಂಬ ಆಸೆ ಇದೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡಬೇಕು ಬಿಡಬೇಕು ಅನ್ನೋದು ವೀಡಿಯೋಸ್ಗಳನ್ನ. ಸೊ ಎಲ್ರೂ ನೀವುಗಳು ಹೆಂಗೆ ಬೆಳೆಸಿದ್ದೀರೋ ರೈಡರ್ಸ್ಗಳು ಇದಾರಲ್ಲ ಅವ್ರನ್ನೆಲ್ಲ ನನ್ನೂ ಸಹ ಹಂಗೆ ಬೆಳೆಸ್ಬೇಕು ಅನ್ನೋದು ಭಾರಿ ಆಸೆ. ಎಲ್ಲ ನಿಮ್ಮ ಕೈಯಲ್ಲೇ ಇದೆ, ನೋಡಿ ಏನು ಮಾಡ್ತೀರಾ, ಬೆಳೆಸ್ತೀರಾ ಬಿಡ್ತೀರಾ, ಎಲ್ಲ ನಿಮ್ಮ ಕೈಯಲ್ಲೇ ಇರೋದು. ಇವನನ್ನು ಬೆಳೆಸ್ಬೇಕು, ತುಳಿಬೇಕು ಅನ್ನೋದೆಲ್ಲ ನಿಮ್ಮ ಕೈಯಲ್ಲೇ ಇರೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಒಬ್ಬ ಕ್ರಿಯೇಟರ್ ಆಗಬೇಕು, ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪ್ರತಿ ಒಂದಲ್ಲೂ ಮಾಡ್ತೀನಿ. ಸೊ ಬೆಳೆಸೋದು ನಿಮಗೆ ಬಿಟ್ಟಿರೋದು, ನನ್ನೂ ಸಹ ಸ್ವಲ್ಪ ಬೆಳೆಸಿ ಎಲ್ಲರೂ ಥರನೇ. ನಾನು ಬೆಳೆದ್ರೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಇವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಕ್ ಹೋಗಲ್ಲ ಎಲ್ಲರೂ ಥರ. ಬಟ್ ನನ್ನ ಕೈಯಲ್ಲಾಗಿದ್ದು ನಾನು ಏನಾದ್ರು ಒಂದು ಮಾಡ್ತೀನಿ. ರೋಡ್ ಮಾಡ್ತಾನೇ ಇದ್ದಾರೆ. ಇದಕ್ಕೆ ಅವಾಗೆಲ್ಲ ನೀಲಾವತಿ ಪಟ್ಟಣ ಅಂತ ಕರಿತಾ ಇದ್ರು. ನೀರ್ಗುಂದ ಪಟ್ಟಣ ಒಂದು, ನೀಲಾವತಿ ಪಟ್ಟಣ ಒಂದು. ಇಲ್ಲಿಂದ ಒಂದು ನೀಲಾವತಿ ಪಟ್ಟಣ 2 to 3 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಅಂದರೆ ನೀರ್ಗುಂದ. ಬನ್ನಿ ಹೋಗೋಣ. ಇವಾಗಿನ ಬೆಂಗಳೂರು ಆ ಥರ ಎಲ್ಲ ಸಿಟಿಗಳಿದಾವಲ್ಲ, ಆವಾಗಿನ ಕಾಲದ ಸಿಟಿಗಳು ಅಂತಂದರೆ ನೀಲಾವತಿ ಪಟ್ಟಣ, ಆಶಾವತಿ ಪಟ್ಟಣ. ಅದರಲ್ಲಿ ಫೇಮಸ್ಸು ಅಂದರೆ ನೀಲಾವತಿ ಪಟ್ಟಣನೇ. ಸೊ ಸೂಪರಾಗಿತ್ತಂತೆ ಆಗಿನ ಕಾಲದಲ್ಲಿ, ಸಖತ್ತಾಗಿತ್ತಂತೆ. ರೋಡ್ ಹಂಗೈತೆ ನೀರ್ಗುಂದದ್ದು. ಇಲ್ಲೇನಾ ಏನೋ ಮುಂದೆನಾ? ದೇವಸ್ಥಾನದ ಬೇಗನ ಯಾರೋ ಪೂಜಾರು ತಗೊಂಡೋಗ್ಬಿಟ್ಟು ಅಯ್ಯೋ ಅನ್ನಿಸ್ತದಾರೆ, ಹುಡುಕಾಡ್ತದಾರೆ ಪಾಪ ಒಂದು ಅಯ್ಯ ನಮ್ಮ ಜೊತೆ ಬಂದು. ನಮ್ಮ ಡಿ ಬಸ್ ಒಂದು ಹಾಡಿದೆ ಅಲ್ವಾ, ಪುಣ್ಯಾತ್ಮ ಅಂತ ಹಾಡು. ಈ ನನ್ನ ಪಾಪ ಹುಡ್ಕೊಂಬಂದ್ರಲ್ವ ಸರ್ರಿಗೆ ಡೆಡಿಕೇಟೆಡ್. ನೋಡೋಣ, ಅದೇ ನಮ್ಮ ದೇವರು. ಇನ್ನು ಪ್ರತಿಷ್ಠಾಪನೆ ಆಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಓಕೆ, ಪೂಜೆ ಮಾಡ್ಬಿಟ್ಟು ಮತ್ತೆ ಸಿಗ್ತೀನಿ, ಬಾಯ್. ಸೇಮ್ ಕಲಾಕೃತಿ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಅಮೃತಾಪುರ ಹೋಬಳಿ, ಅಂದರೆ ಅಮೃತಾಪುರದಲ್ಲಿರೋ ಅಮೃತೇಶ್ವರ ದೇವಸ್ಥಾನ ನೋಡಿದ್ದೀರಲ್ಲ, ಸೇಮ್ ಈ ರೌಂಡ್ ಸರ್ಕಲ್ ಸೇಮ್ ಕಲಾಕೃತಿ, ಅಷ್ಟೇ ಡಿಟ್ಟಾಗಿದೆ. ಇದು ಈ ಸ್ವಾಮಿನೂ ಯಾರು ಅಂತ ಕಮೆಂಟ್ ಮಾಡಿ. ಆಪೋಸಿಟಾಗಿ ಇಲ್ಲೊಂದು ಯಾವ ದೇವರು ಕಮೆಂಟ್ ಮಾಡಿ ಹೇಳಿ.
ಈಗ ನಮ್ಮ ಮನೆ ದೇವ್ರಾಯ್ತು, ಇನ್ನೊಂದು ದೇವ್ರಿದೆ ಇಲ್ಲಿ, ಆ ದೇವ್ರಿಗೂ ನಡ್ಕೊಂತೀವಿ ಬನ್ನಿ. ಎಳ್ಗಂಜಮ್ಮ ಅಂತ ತೋರಿಸ್ತೀನಿ. ಅವ್ರನ್ನು ಕಾಣಿಸ್ತಾ ಇದೆಯಾ ವೈಟ್ ಕಲರು, ಅದೇ ಅವರ ಮನೆ, ಅಂದರೆ ಟೆಂಪಲ್ ಓಪನ್ ಆಗಿದೆ ನೋಡಿ. ನಮ್ಮ ಅದೃಷ್ಟ. ಓಕೆ, 2 minutes ಕಡ್ದಿದ್ದಾರೆ. ಎಳಗಂಜಮ್ಮ ಭಾರಿ ಪವರ್ಫುಲ್ ನನ್ನ ತಾಯಿ. ನೋಡು, ಬಾಗಿಲು ತೆಗೆದು ಹಿಂಗೆ ದರ್ಶನ ಇದೆ. ಅಮ್ಮ ನನ್ನ ತಾಯಿ ಕಾಪಾಡವ್ವ. ನನ್ನ ಫಾಲೋವರ್ಸ್ಗಳಿಗೂ, ಹಂಗೆ ನನಗೆ ಸಪೋರ್ಟ್ ಮಾಡೋರಿಗೂ, ಸಪೋರ್ಟ್ ಮಾಡಿದವರಿಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡು ನನ್ನ ತಾಯಿ. ನಿಮ್ಮ ಅಣ್ಣನ ಹತ್ರನೂ ಇದನ್ನೇ ಕೇಳ್ಕೊಂಬಂದಿರೋದು. ನೀವು ಪವರ್ಫುಲ್ಲು. ನನ್ನ ಎಲ್ಲ ಬಂಧು ಮಿತ್ರರಿಗೆ, ಸ್ನೇಹಿತೆಯರಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ಕೊಳಮ್ಮ ನನ್ನ ತಾಯಿ, ಕಾಪಾಡಮ್ಮ. ವಾಪಸ್ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ನಮ್ಮೂರ್ ವೆದರ್ ಸೂಪರ್ ಬಿಡಿ, ಸಕ್ಕತ್ತಾಗಿರುತ್ತೆ ನೋಡಿ. ಅಪ್ಪಳು ಮರಳೆ ಸಾಕು ನಮಗೆ ನೆರಳಿಗೆ. ಓಕೆ ಬಾಯ್, ಪೀಸ್. ಮತ್ತೆ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ.